ಸಾಕು. ಹೈಟ ಕಟ್ಬೇಕಂತೆ. ಐಲಾಶಸ್ ಎಲ್ಲ ಕಿತ್ಕೊಂಡ್ಬರ್ಬೇಕು ಬರುವಾಗ. ಬರಲ್ಲ. ಪ್ಯಾಕ್ ಹಾಕಿರೋದು. ಎಲ್ಲೋ ಹಾಕ್ಸ್ಕೊಟ್ಬಿಟ್ಟೇನು ಒಳಕ್ಕೆ ನಡಿ. ಕಾಲಲ್ಲಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಬ್ರೈಟ್ ಟು ಬಿ ವ್ಲಾಗ್. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಬ್ರೈಟ್ ಟು ಬಿ ವ್ಲಾಗ್, ಶಾಸ್ತ್ರದ ವ್ಲಾಗ್ ಇವೆಲ್ಲ ಬರ್ತಿರುತ್ತೆ. ಸ್ವಲ್ಪ ವೀಡಿಯೋ ಮಾಡೋದಕ್ಕಿಂತ ಎಡಿಟ್ ಮಾಡೋದು ತುಂಬ ಕಷ್ಟ. ಸೊ ಸ್ವಲ್ಪ ಟೈಮ್ ಮಾಡಿಕೊಂಡು ಎಲ್ಲ ಎಡಿಟ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಅಂತೂ ಇದನ್ನು 5ನೇ ಸಲ ಏನೋ ಪೋಸ್ಟ್ ಮಾಡಿದ್ದು ನಾನು. ಮಾಡ್ತಾನೆ ಇದ್ದೀನಿ ಬಟ್ ಬ್ಯಾಕ್ ಟು ಬ್ಯಾಕ್ ಕಾಪಿರೈಟ್ ಇಶ್ಯೂ ಬರ್ತಾನೆ ಇತ್ತು. ಸೊ ಅದಕ್ಕೆ ಲೈಕ್ ಆ ರೆಸ್ಟೋರೆಂಟಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದ್ರಿಂದ ಏನೋ ಸ್ವಲ್ಪ ಕಾಪಿರೈಟ್ ಬರ್ತಿತ್ತು. ಅದರಿಂದ ನಾನು ಸ್ವಲ್ಪ ಮಾಡೋಣ ಅನ್ನೋಷ್ಟರೊಳಗೆ ಮದುವೆ ಬ್ಯುಸಿಯಲ್ಲಿದ್ದೋದೆ. ಸೊ ಆಗಲಿಲ್ಲ. ಅದಕ್ಕೆ ಇನ್ನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ತೀನಿ, ಎಲ್ಲ ಬೇಗ ಎಡಿಟ್ ಮಾಡಿ. ಸೊ ನೋಡೋಣ, ಆದಷ್ಟು ಎಷ್ಟು ಬೇಗ ಹಾಕ್ತೀನೋ ಅಷ್ಟು ಬೇಗ ಹಾಕ್ತೀನಿ. ಆ್ಯಂಡ್ ಇದು ಒಂದು ಬ್ರೈಟ್ ಟು ಬಿ ವ್ಲಾಗ್ ಮಾಡಿರೋದು. ಸೊ ಈ ಒಂದು ಬ್ರೈಟ್ ಟು ಬಿ ಇಟ್ಸ್ ಲೈಕ್ ಎ ಡ್ರೀಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೂ ಕೂಡ ತುಂಬ ಆಸೆ ಇತ್ತು, ಬಟ್ ಅವಾಗ ಆಗಲಿಲ್ಲ, ಕೊರೋನಾ ಟೈಮ್. ಆ್ಯಂಡ್ ಇದು ಲಾಸ್ಟ್ ಮದುವೆ ಆಗಿರೋದ್ರಿಂದ ಎಲ್ಲನೂ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ ನಾವು ಪ್ರತಿಯೊಂದನ್ನು ನಾವು ಮಾಡಿದ್ದೀರಿ ಸೆಲೆಬ್ರೇಷನ್. ಸೊ ಒಂಥರ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಈ ಒಂದು ಬ್ರೈಟ್ ಟು ಬಿ ನಾವು ರೆಸಾರ್ಟಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದು, ಕಸಿನ್ಸು, ಮತ್ತು ನಮ್ಮ ಹಸ್ಬೆಂಡು, ಲೋಕಿಯವರು ಮತ್ತು ಅನು ಅಣ್ಣ, ಈ ಥರ ನಮ್ಮ ಭಾವಂದಿರು ಎಲ್ಲ ಸೇರಿ ಆ್ಯಂಡ್ ಫ್ರೆಂಡ್ಸು ಎಲ್ಲರೂ ಸೇರಿ ಮಾಡಬೇಕು. ಏನಿಲ್ಲ ಅಂದ್ರೆ ಒಂದು 20-25+ ಮೆಂಬರ್ಸೇ ಮಾಡಬೇಕು ಅಂದ್ಕೊಂಡಿದ್ದು. ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ. ಯಾಕೆಂದರೆ ಭರತ್ ನನ್ನ ಕಸಿನ್ಸ್ಗೆ ಈ ಥರ ಆಗೋಯ್ತು. ಮೇನ್ ನನ್ನ ಕಸಿನ್ಸ್ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಕಸಿನ್ಸ್ಗೆ ಹಿಂಗೆ ಆಗೋಯ್ತಲ್ಲ ಅಂತ, ಅಂದರೆ ಸ್ವಲ್ಪ ಲೆಗ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನನಗೆ ಅವರಿಲ್ಲದೆ ಒಂಥರ ಈಗಲೂ ನನಗೆ ಇನ್ಕಂಪ್ಲೀಟ್, ಮದುವೆ ಎಲ್ಲನೂ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಫೀಲ್ ಆಗ್ಬಿಡ್ತು. ನಿಜವಾಗ್ಲೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ ಮಾತ್ರ ನಾವು. ಅವರಿಂದ ಲೈಕ್ ಅವ್ರನ್ನ ಬಿಟ್ಟು ಮಾಡಿದ್ರೆ ಮತ್ತೆ ನಂಗೆ ಒಂಥರ ಫೀಲು ಏನೋ ಒಂಥರ. ಅದಕ್ಕೆ ನಂಗೆ ಅದು ಇಷ್ಟ ಆಗಲಿಲ್ಲ. ಅವ್ರು ಫೀಲ್ ಮಾಡ್ಕೊಳ್ಳೋದು, ಅವ್ರಿಗೂ ಆಸೆ ಇಲ್ಲ ಅಂದರೆ ಅವ್ರಿಗೂ ಫೀಲ್ ಆಗುತ್ತೆ. ಸೊ ಬೇಡ, ಆ ಥರ ಎಲ್ಲ ಆಗೋದು ಬೇಡ ಅಂತ ಹೇಳಿ ಬ್ರೈಟ್ ಟು ಬಿನ ಕ್ಯಾನ್ಸಲೇ ಮಾಡಿಬಿಟ್ಟಿದ್ರಿ. ಬಟ್ ಆಮೇಲೆ ಇವ್ರ ಫ್ರೆಂಡ್ಸು ಕಾಲ್ ಮಾಡಿ ಕೇಳಿದ್ರು. ಅದಕ್ಕೂ ಒಂದು ವಾರ ಗ್ಯಾಪ್ ತೊಗೊಂಡು ಸರಿ ಆಯಿತು ಬೇಡ ಬಾಯ್ಸು, ಬರೀ ಗರ್ಲ್ಸೇ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅವ್ರ ಫ್ರೆಂಡ್ಸು ಮತ್ತು ನಾನು, ನನ್ನ ಸಿಸ್ಟರ್ ಇನ್ನೊಬ್ಬರನ್ನ ಕರೆದಿದ್ದೆ, ಮೋನಿನ. ಅವರು ಸ್ಟಾರ್ಟಿಂಗ್ ಇಂಟರ್ನ್ಶಿಪ್ ಮಾಡ್ತಿದ್ರು, ಅವರು ಬ್ಯುಸಿ ಆಗೋದ್ರು. ಸರಿ ಅಂತ ಹೇಳಿ ಅವ್ರು ಬಂದಿಲ್ಲ. ಜಸ್ಟ್ ನಾವು ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ, ನನ್ನ ತಂಗಿ ಚೈಲ್ಡ್ಹುಡ್ ಫ್ರೆಂಡ್ನ ಕರ್ಕೊಂಡು ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಆ ಫೈನಲ್ ವೀಡಿಯೋ ನಾನು ಅದರಲ್ಲಿ ಹಾಕ್ತೀನಿ. ಸೊ ಇದು ಗೇಮ್ ಎಲ್ಲ ಆಡ್ತಿದ್ದಿದ್ದು, ಇದೆಲ್ಲ ವಾಯ್ಸ್ ನಾನು ಆನ್ ಮಾಡಿದ್ದೆ. ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಸೊ ಆಗಲಿಲ್ಲ. ನಾನು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಿ. ಸೊ ಅದಕ್ಕಾದರೂ ಇಲ್ಲಿ ಅಂತ ಹೇಳಿಬಿಟ್ಟು ನಾನೀಗ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇದರಲ್ಲಿ ಮಾತು ಜಾಸ್ತಿ ಆಗಿದೆ, ಯಾಕೆಂದರೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ಅದಕ್ಕೆ ನಾನು ಈಗ ವಾಯ್ಸ್ ಓವರ್ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ ಈ ವಿಡಿಯೋನ ನೋಡಿ ಆ್ಯಂಡ್ ಆದಷ್ಟು ಬೇಗ ನಾನು ನಿಮಗೆ ಅರ್ಶಿನ ಶಾಸ್ತ್ರ ವಿಡಿಯೋ ಅವ್ರ ಹೊಸ್ಕೆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಲೆಟ್ಸ್ ಗೆಟ್ ಇಟ್ ಟು ದ ಫೈನಲ್ ವಿಡಿಯೋ.